ಸೊ DJI ಮೈಕ್ ಮಿನಿ ಆರ್ಡರ್ ಮಾಡಿದ್ದೀನಿ. ನೋಡಿ ಹೇಗಿದೆ DJI ಮೈಕ್. ಹಿಂದ್ಗಡೆ ಮ್ಯಾಗ್ನೆಟ್ ಇದೆ. ಬಂದಿರೋ ಪ್ಯಾಕೇಜ್ ತಂಚಡಾನ್ Insta360X5 ಆರ್ಡರ್ ಮಾಡಿ ತೊಗೊಂಡಿದ್ದೀನಿ. ನೋಡಿ ಪವರ್ ಬಟನ್ ಅಂದ ತಕ್ಷಣ ಈ ಥರ ಒಂದು ಬ್ಲೂ ಲೈಟ್ ಬ್ಲಿಂಕ್ ಆಯಿತು. ಸೊ ಸೆಟಪ್ ಎಲ್ಲ ಮಾಡ್ಕೋಬೇಕು. ನಾನು ಪೇಪರು ತೆಗೆದುಬಿಟ್ಟೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಮಾಡ್ತಾ ಇರೋ ಕಾರಣ ಬಂದು ನನಗೆ 2 ಪ್ಯಾಕೇಜ್ ಡೆಲಿವರಿ ಆಗಿದೆ ಇವತ್ತು. ಸೊ ಅದೊಂದು ಚಿಕ್ಕ ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ಈ ಚಿಕ್ಕ ಬಾಕ್ಸ್ನ ಓಪನ್ ಮಾಡೋಣ. ಸೊ ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ ರೀ ನಿಮ್ಗೆ ಇವಾಗ. ಸೊ ಈ ಬಾಕ್ಸ್ ಒಳಗಡೆ ನೋಡಿ ನಾನು ಆರ್ಡರ್ ಮಾಡಿರೋದು DJI ಮೈಕ್ ಮಿನಿ. ಸೊ ಓಪನ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋ ಟೈಮ್ ಈಗ. ಸೊ DJI ಮೈಕ್ ಮಿನಿ ಆರ್ಡರ್ ಮಾಡಿದ್ದೀನಿ. ವೈರ್ಲೆಸ್ ಮೈಕ್ರೋಫೋನ್ ಇದು. ಐ ಥಿಂಕ್ ಇದು ಬರೀ ನಾನು ಟ್ರಾನ್ಸ್ಮಿಟರ್ ಮಾತ್ರ ಆರ್ಡರ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಬರೀ ಟ್ರಾನ್ಸ್ಮಿಟರ್ ಆರ್ಡರ್ ಮಾಡಿದ್ದೀನಿ ಅಂತ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಈಗ. ಸೊ ಓಪನ್ ಮಾಡಿದ್ರೆ ಯೂಸರ್ ಮ್ಯಾನ್ಯಲ್ಗಳಿದ್ದಾವೆ ಇದರೊಳಗಡೆ. ಸೊ ಬಾಕ್ಸ್ ಈ ರೀತಿ ಇದೆ. ಬಾಕ್ಸ್ನ ಸೈಡ್ಗೆ ಇಟ್ಟರೆ ನೋಡಿ ಈ ಥರ ಇದೆ ಪೌಚ್. ಇದನ್ನು ಓಪನ್ ಮಾಡೋಣ ಈಗ. ಓಕೆ, ಸೊ ಕವರ್ ಓಪನ್ ಮಾಡಿದ್ರೆ ಸೊ ಏನೋ ಒಂದು ಟ್ಯಾಗ್ ಇದೆ DJI ಅವ್ರದ್ದು. ಒಂದು ಚಿಕ್ಕ ಪೌಚ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪೌಚ್ದು ಕ್ವಾಲಿಟಿ ಚೆನ್ನಾಗಿದೆ, ಒಂಥರ ಸ್ಟ್ಯಾಂಡರ್ಡ್ ಆಗಿದೆ, ನಾಟ್ ಬ್ಯಾಡ್. ಸೊ ಒಳಗಡೆ ಏನಿದೆ ಅಂತ ನೋಡೋ ಟೈಮ್ ಈಗ. ಒಂದು USB ಕೇಬಲ್ ಇದೆ. ಅದಾದಮೇಲೆ ಇದಕ್ಕೇನಂತಾರೆ ಆ್ಯಕ್ಚುಲಿ ಈ ವಿಂಡ್ ಪ್ರೊಟೆಕ್ಟರ್ ಹೇಳ್ತಾರಲ್ವ, ಓಪನ್ ಮಾಡಿ ತೋರಿಸ್ತೀನಿ. ಇದು ವಿಂಡ್ ಪ್ರೊಟೆಕ್ಟರ್ ಇದು. ಇದಾದಮೇಲೆ ಸೊ ನಮ್ಮ ಮೈಕ್ ಇಲ್ಲಿದೆ. ಮೈಕ್ನ ಓಪನ್ ಮಾಡಿ ತೋರಿಸೋಣ. ಏನು ಟೈಟ್ ಆಗಿದೆ ಇದು ಪ್ಯಾಕೆಟ್ ಇದು. ನೋಡಿ ಹೇಗಿದೆ DJI ಮೈಕ್. ಹಿಂದ್ಗಡೆ ಮ್ಯಾಗ್ನೆಟ್ ಇದೆ, ಸ್ಟ್ರಾಂಗ್. ಆ್ಯಕ್ಚುಲಿ DJI ಅಲ್ಲಿ ತುಂಬ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಕೊಡ್ತಾರೆ. ಇದು ಮ್ಯಾಗ್ನೆಟ್, ಇದು ಮೈಕ್. ಸೊ ಇನ್ನೂ ಏನೋ ಒಂದು ಐಟಮ್ ಇತ್ತು ಒಳಗಡೆ. ಇದೇನು ಅಂತ ನೋಡೋಣ. ಇದು ಚಾರ್ಜಿಂಗ್ ಸಾಕೆಟ್ ಇದು. ಸೊ ಇದನ್ನು ಓಪನ್ ಮಾಡಿದ್ರೆ ಈ ರೀತಿ ಚಾರ್ಜಿಂಗ್ ಸಾಕೆಟ್ ಇದೆ. ಸೊ ಇದನ್ನು ನನಗನ್ಸೋ ಪ್ರಕಾರ ಆ್ಯಕ್ಚುಲಿ ಇದು ಕೂರ್ತಾನೆ ಇಲ್ಲ, ಏನಕ್ಕೆ? ಓಕೆ, ಸೊ ನಾನು ಉಲ್ಟಾ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಆಯಿತಾ. ಸೊ ಮ್ಯಾಗ್ನೆಟು ನೋಡಿ ಆಪೋಸಿಟ್ ಪೋಲ್ಸ್ ಅಲ್ವಾ. ಸೊ ಸೇಮ್ ಪೋಲ್ಸ್ ಅನಿಸುತ್ತೆ ಮ್ಯಾಗ್ನೆಟ್ದು, ಕನೆಕ್ಟೇ ಆಗ್ತಾಯಿಲ್ಲ. ಸೊ ಇದನ್ನು ಸ್ವಲ್ಪ ಟರ್ನ್ ಮಾಡೋದಕ್ಕೆ ನೋಡಿ ಆಪೋಸಿಟ್ ಪೋಲ್ ಆಗಿರೋದಕ್ಕೆ ಹಿಂಗೆ ಕುತ್ಕೊಳ್ಳುತ್ತೆ ಚಾರ್ಜಿಂಗಿಗೆ. ಸೊ ಇದನ್ನು C ಕೇಬಲ್ ಯೂಸ್ ಮಾಡಿ ಚಾರ್ಜ್ ಮಾಡೋದು. ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಚಿಕ್ಕ ಮೈಕು. ಸೊ ನನ್ನ ಹತ್ರ ಆಲ್ರೆಡಿ DJI ಮೈಕ್ ಇದೆ. ನಾನು ಇದನ್ನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಈಗ. ನನಗೆ ಇನ್ನೂ ಒಂದು ಪ್ಯಾಕೇಜ್ ಬಂದಿದೆ. ಟಂಟಡಾನ್. ಸೊ ಈ ಪ್ಯಾಕೇಜ್ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಆ ಮೈಕ್ ಆರ್ಡರ್ ಮಾಡಿದೆ ಅಂತ. ಸೊ ಇದನ್ನು ಕ್ಲೀನಾಗಿ ಓಪನ್ ಮಾಡೋಣ ಫಸ್ಟು. ಏನು ಪ್ಯಾಕಿಂಗ್ ಮಾಡಿದಾರಪ್ಪ, ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಆಗೋಯ್ತು. ಸೊ ನನಗೆ ಬಂದಿರೋ ಪ್ಯಾಕೇಜ್ ತಂಚಡಾನ್ Insta360X5 ಆರ್ಡರ್ ಮಾಡಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ರೀಸೆಂಟಾಗಿ ಒಂದು ಸರಿ ತೊಗೊಂಡೇ ಇದನ್ನ, ಯಾಕೋ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸಿದ್ದೆ. ಮತ್ತು ಈಗ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಸಲ ನೋಡೋಣ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಇದರಿಂದ ಯೂಸ್ ಮಾಡಿ. ಸೊ ಈಗ ಬಾಕ್ಸ್ ಓಪನ್ ಮಾಡೋ ಟೈಮ್. ಫುಲ್ ನೀಟಾಗಿ ಪ್ಯಾಕ್ ಆಗಿದೆ. ತೊಗೊಂಬಂದಿದ್ದೀನಿ. ಮೇಲೆ ಇರೋ ಕವರ್ನ ಓಪನ್ ಮಾಡೋಕ್ಕೆ ಸೊ ಮಾರ್ಕ್ ಮಾಡಿಕೊಂಡ್ರೆ ಇಷ್ಟು ಮಾತ್ರ ಓಪನ್ ಆದರೆ ಸಾಕು. ಓಕೆ, ಸೊ
ಸೊ ಕವರ್ ಓಪನ್ ಮಾಡಿದ್ದೀನಿ. ಈಗ ಇದನ್ನು ಬಾಕ್ಸ್ ಓಪನ್ ಮಾಡೋಣ. ಸೊ ನೋಡಿ, ಬಾಕ್ಸ್ ಒಳಗಡೆ ಈ ರೀತಿ ಇದೆ, ಮೇಲ್ಗಡೆ ಬಾಕ್ಸು. ಇದನ್ನು ಸೈಡಿಗೆ ತೊಗೊಂಡ್ರೆ ಈ ಥರ ಒಂದು ಪೌಚ್ ಇಟ್ಟಿದ್ದಾರೆ ಒಳಗಡೆ. ಸೊ ಈ ಪೌಚ್ ಒಳಗಡೆ ಏನಿದೆ ನೋಡೋಕ್ಕಿಂತ ಮುಂಚೆ, ಸೊ ನೋಡಿ ಬಾಕ್ಸ್ ಈ ರೀತಿ ಇದೆ. ಈ ಬಾಕ್ಸಲ್ಲಿ ಇಲ್ಲಿ ನೋಡಿ, ಇದು ಮ್ಯಾಜಿಕ್ ಸ್ಟಿಕ್ ಇದು. ಸೊ ಇದು ಉದ್ದ ಮಾಡ್ಬೋದು, ಇದನ್ನು ರಿಮೂವ್ ಮಾಡಿ. ಹೀಗೆ ಅದಾದಮೇಲೆ ಇಲ್ಲೇನೋ ಬಾಕ್ಸ್ ಕೊಟ್ಟಿದ್ದಾರೆ. ಏನಿದು ನನ್ನ ಪ್ರಕಾರ ಬ್ಯಾಟ್ರಿ ಅನಿಸುತ್ತೆ. ಹಾಂ, ಬ್ಯಾಟ್ರಿ ಇದೆ ಒಂದು. ಅದಾದಮೇಲೆ ಇಲ್ಲೇನೋ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಸೊ ಇದು ಫುಲ್ ಆಫ್ ಯೂಸರ್ ಮ್ಯಾನ್ಯುವಲ್ಸ್ ಇದು. ಈ ಬಾಕ್ಸ್ ಒಳಗಡೆ ಇಷ್ಟೇ, ಒಂದು ಬ್ಯಾಟ್ರಿ ಮತ್ತು ಮ್ಯಾಜಿಕ್ ಸ್ಟಿಕ್, ಒಂದು ಯೂಸರ್ ಮ್ಯಾನ್ಯುವಲ್. ಸೊ ಇದನ್ನು ಸೈಡ್ಗಿಟ್ಟು ನಾವು ಇವಾಗ ಈ ಪೌಚ್ ಓಪನ್ ಮಾಡೋಣ. ಸೊ ಈ ಪೌಚ್ ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಒಳಗಡೆ ನೋಡೋಕ್ಕೆ ಸಿಗುತ್ತೆ. ಸೊ ಅಫ್ಕೋರ್ಸ್ Insta360 ಕ್ಯಾಮ್ರಾ ಇದೆ. ಸೊ ಈ ಕ್ಯಾಮ್ರಾಗೆ ಒಂದು ಲೆನ್ಸ್ ಕವರ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಈ ರೀತಿ ಓಪನ್ ಮಾಡೋದು. ಕ್ಯಾಮ್ರಾ ಇದೆ, ಲೆನ್ಸ್ ಕವರ್. ಇದು ಲೆನ್ಸ್ ಗಾರ್ಡ್ ಆ್ಯಕ್ಚುಲಿ. ಈ ಮೇಲೆಗಡೆ ಲೆನ್ಸ್ ಏನಿದೆಯಲ್ಲ ಅದಕ್ಕೆ ಗಾರ್ಡ್ ಹಾಕಿದ್ದು, ಸ್ಕ್ರೀನ್ ಗಾರ್ಡ್ ಥರ. ಮೊಬೈಲ್ಗೆ ಹೇಗೆ ನಾವು ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ ಆ ರೀತಿ ಲೆನ್ಸ್ ಗಾರ್ಡ್ ಇದು. ನೋಡಿ, ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇದು ಬಂದು ಚಾರ್ಜಿಂಗ್ ಕೇಸ್. ಇದು ಬ್ಯಾಟ್ರೀಸ್ನ ಚಾರ್ಜ್ ಮಾಡೋಕ್ಕೋಸ್ಕರ. ನೋಡಿ, ಇದು ಓಪನ್ ಆಗುತ್ತೆ, ಇದರ ಬ್ಯಾಟ್ರಿ ಹಾಕ್ಬೋದು. ಬ್ಯಾಟ್ರಿ ಹಾಕಿ ಚಾರ್ಜ್ ಮಾಡೋಕ್ಕಿದು. ಸೊ ಇಟ್ಸ್ ಅ ಚಾರ್ಜಿಂಗ್ ಕೇಸ್. ನೈಸ್. ಇಲ್ಲಿ ಇನ್ನೊಂದೇನೋ ಐಟಮ್ ಇದೆ ಹಿಂದ್ಗಡೆ ಒಳಗಡೆ. ಸೊ ಇದೇನು ಗೊತ್ತಿಲ್ಲ, ನೋಡೋಣ. ಇದರೊಳಗಡೆ ಇನ್ನೊಂದು ಐಟಮ್ ಇಟ್ಟಿದ್ದಾರೆ. ಓಹ್ ಯಾ, ಚಾರ್ಜಿಂಗ್ ಕೇಸ್, ಚಾರ್ಜಿಂಗ್ ಕೇಬಲ್ಸ್ ಇದು. ಸೊ ಈ ಪೌಚ್ ಒಳಗಡೆ ಫುಲ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಮತ್ತು ಇದೊಂದು ವೈಪರ್ ಥರ ಏನೋ ಕೊಟ್ಟಿದ್ದಾರೆ, ಚಿಕ್ಕ ಕ್ಲಾತ್ ಇದು. ಸೊ ಇಷ್ಟು ಐಟಮ್ ಈ ಒಂದು Insta360 ಎಸೆನ್ಷಿಯಲ್ ಬಂಡಲ್ ಪ್ಯಾಕೇಜ್ ಇದೆ ಆ್ಯಕ್ಚುಲಿ ಇದಕ್ಕೆ. ಸೊ ಆನ್ ಮಾಡೋಣ ಅಲ್ವಾ ವೀಡಿಯೋ ಅಲ್ಲೇ. ಪವರ್ ಬಟನ್ ಒತ್ತಾ ಇದ್ದೀನಿ. ನೋಡಿ, ಪವರ್ ಬಟನ್ ತಕ್ಷಣ ಈ ಥರ ಒಂದು ಬ್ಲೂ ಲೈಟ್ ಬ್ಲಿಂಕ್ ಆಯಿತು. ಸೊ ಸೆಟಪ್ ಎಲ್ಲ ಮಾಡ್ಕೋಬೇಕು ನಾನು. ಪೇಪರು ತೆಗೆದುಬಿಟ್ಟೆ, ಇಂಗ್ಲೀಷ್ ಅಂತ ಇದೆ. ನೆಕ್ಸ್ಟ್ ಇದೆಲ್ಲ ಆ್ಯಕ್ಚುಲಿ ಆ್ಯಪೆಲ್ಲ ಡೌನ್ಲೋಡ್ ಮಾಡಿ ಫೋನಲ್ಲಿ ಸೆಟಪ್ ಮಾಡಬೇಕು. ಈ ಸೆಟಪ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ರೀತಿ ಇದೆ ನೋಡಿ. 360 ಡಿಗ್ರಿ ಕೂಡ ನಾನು ನೋಡ್ಬೋದು ಇದರಲ್ಲಿ. ನಾನು ನಿಮ್ಮ ಕಡೆ ನೋಡ್ತಾ ಇದ್ದೀನಿ, ಬಟ್ ಇದು ನನ್ನ ಕೂಡ ತೋರಿಸ್ತಾ ಇದೆ, ಬಿಕಾಸ್ 360 ಡಿಗ್ರಿ ರೆಕಾರ್ಡ್ ಆಗುತ್ತೆ. ಆಮೇಲೆ ಡಿಫ್ರೆಂಟ್ ಟೈಪ್ ಆಫ್ ಮೋಡ್ಸ್ ಎಲ್ಲ ಇದೆ ಇದರಲ್ಲಿ, ಚೇಂಜ್ ಮಾಡ್ಕೋಬೋದು. ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ಆಮೇಲೆ ನೋಡಿ, ಈ ಸ್ಟಿಕ್ ಇದೆಯಲ್ಲ, ಇದನ್ನು ಈ ಥರ ಮ್ಯಾಜಿಕ್ ಸ್ಟಿಕ್ ಥರ ಯೂಸ್ ಮಾಡೋಕ್ಕೆ ಒಂದು ಡಿಫ್ರೆಂಟ್ ಫೀಚರ್ಸ್ ಇದೆ. ಸೊ ಟ್ರೈ ಮಾಡಬೇಕು. ಇದೆಲ್ಲ ಓಕೆ. ನಾನು ನಿಮ್ಗಾಗಲೇ ಹೇಳಿದೆ ನಾನು ಏನಕ್ಕೆ ಈ ಮೈಕ್ ಆರ್ಡ್ರ್ ಮಾಡಿದ್ದೀನಿ, ಮೈಕ್ ಇದ್ದರೂ ಕೂಡ ಅಂತ. ಸೊ ನನ್ನ ಹತ್ರ ಇರೋ ಮೈಕ್ ಏನು ಅಂದರೆ ಅಡ್ಯಾಪ್ಟರ್ಗೆ ಹಾಕಿ ಕನೆಕ್ಟ್ ಮಾಡೋದು. ಸೊ ಇದರಲ್ಲಿ ಆಪ್ಷನ್ ಇಲ್ಲ. ಬಟ್ ಏನು ಅಂದರೆ ಈ ಒಂದು ಮೈಕ್ನ ಬ್ಲೂಟೂತಿಂದ ಕನೆಕ್ಟ್ ಮಾಡಿ ಸೊ ಸಿಂಕ್ ಮಾಡ್ಕೋಬೋದು ಇದಕ್ಕೆ. ಅದಕ್ಕೋಸ್ಕರ ನಾನು ಈ ಮೈಕ್ನ ಪರ್ಚೇಸ್ ಮಾಡಿದ್ದು. ಸೊ ಇದನ್ನು Insta360 ಯೂಸ್ ಮಾಡಬೇಕಾದ್ರೆ ನಾನು ಮೇಲೆ ಈ ಮೈಕ್ನ ಯೂಸ್ ಮಾಡ್ತೀನಿ, ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು DJI ಅವ್ರದ್ದು. ಸೊ ನೋಡೋಣ, ನೆಕ್ಸ್ಟು ವ್ಲಾಗ್ ಮಾಡಿದಾಗ ಒಂದು ಒಳ್ಳೆಯ ಜಾಗ ಹುಡುಕಿ 360 ಕ್ಯಾಮ್ರಾ ಯೂಸ್ ಆಗೋವಂಥ ಒಂದು ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ಹೇಗಿದೆ ಅಂತ ನೀವು ಹೇಳಿ ನೋಡಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಅನ್ಬಾಕ್ಸಿಂಗ್ ವಿಡಿಯೋ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ನೈಟ್.